ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನಂತಂದರೆ, ಎಷ್ಟೋ ಬಾರಿ ನಮ್ಮ ಮಕ್ಕಳಿಗೆ ಮದುವೆ ಆಗ್ತಾ ಇರಲ್ಲ. ಅಂತಹ ಸಂದರ್ಭದಲ್ಲಿ ತಂದೆ ತಾಯಿಂದಿರು ಮನೆಯಲ್ಲೇ ಕೂತ್ಕೊಂಡು ನೀವು ಮಾಡುವಂತಹ ಸರಳ ಪರಿಹಾರಗಳು ಅಂತೇಳಿ ನೋಡಿ. ನಿಮಗೆ ಇಲ್ಲಿ ಶ್ರೀಕೃಷ್ಣ ಮತ್ತು ರುಕ್ಮಿಣಿಯ ವಿವಾಹ ಕಥೆ ಅಂತಲೇ ಸಿಗುತ್ತೆ, ನಿಮಗೆ ಬುಕ್ ಸ್ಟಾಲ್ಗಳಲ್ಲಿ ಸಿಗುತ್ತೆ. ಅದನ್ನು ನೀವು ಪಠನೆಯನ್ನು ಮಾಡಬೇಕು. ಯಾಕಂದರೆ ಯದುವಂಶ ಅಥವಾ ಶ್ರೀಕೃಷ್ಣನ ಚರಿತ್ರೆಯಲ್ಲಿ ಶ್ರೀಕೃಷ್ಣ ಮತ್ತು ರುಕ್ಮಿಣಿ ವಿವಾಹವಾದಂತಹ ಕತೆ, ಅಥವಾ ಕೃಷ್ಣ ಮತ್ತು ರುಕ್ಮಿಣಿಯ ಒಂದು ಫೋಟೋವನ್ನು ಇಟ್ಕೊಂಡು ಸಮೇತ ನೀವು ಮಾಡ್ಬೋದಾಗುತ್ತೆ. ಇಲ್ಲಿ ಬಂದು ಯಾವ ರೀತಿ ಮಾಡಬೇಕಾಗುತ್ತೆ ಅಂದರೆ, ಮೊದಲ ಬಾರಿಗೆ ನೀವು ಬುಧವಾರ ತಪ್ಪಿದರೆ ಶುಕ್ರವಾರದಂದು ನೀವು ಆರಂಭ ಮಾಡಬೇಕಾಗುತ್ತೆ. ಇದನ್ನು ಯಾವಾಗ ಮಾಡಬೇಕು? ಬೆಳಿಗ್ಗೆ ಅಥವಾ ಸಂಜೆ ಕಾಲದಲ್ಲಿ ಈ ಕಥೆಯನ್ನು ನೀವು ಭಕ್ತಿಪೂರ್ವಕವಾಗಿ 48 ದಿನಗಳ ಕಾಲ ನೀವು ಪಠಿಸ್ತಾ ಹೋಗಬೇಕಾಗುತ್ತೆ. 48 ದಿನ ಮಾಡಿದ್ರೆ ಸಾಕಾ ಮೇಡಮ್? ಖಂಡಿತ ಇಲ್ಲ. ಯಾಕಂದರೆ ಕೆಲವೆಲ್ಲ ಸಂದರ್ಭದಲ್ಲಿ ನಮ್ಮ ಪ್ರಾರಬ್ಧ ಕರ್ಮದ ಅನುಸಾರವಾಗಿಯೇ ನಮಗೆ ವಿವಾಹ ಉಂಟಾಗುತ್ತೆ. ಹಾಗೇನೇ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ಯಾರೋ ಅನ್ಯರು ನಮಗೆ ವಶೀಕರಣ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ವಿವಾಹ ಜೀವನ ತಡ ಆಗಿ ಉಂಟಾಗುತ್ತೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಮೇಡಮ್ ಶ್ರೀಕೃಷ್ಣ ಮತ್ತು ರುಕ್ಮಿಣಿಯ ವಿವಾಹ ಕಥೆಯನ್ನು ಓದಿದ್ದೀನಿ. ಅವರ ಚಿತ್ರಪಟದ ಮುಂದೆ ನಾವು ಕೂತ್ಕೊಂಡು ಓದಿ ನಾವು ಏನು ಹೂಗಳನ್ನು ಅಥವಾ ಅರ್ಚನೆಯನ್ನು ಕೃಷ್ಣನಿಗೆ ಸಂಬಂಧಪಟ್ಟ ಮಂತ್ರಗಳಿಂದನೂ ಅರ್ಚಿಸಿದ್ದೀನಿ. ಆದರೂ ನಮಗೆ ಆಗ್ತಾ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ಮೂಲ ಜಾತಕವನ್ನು ಸಮೇತ ಒಮ್ಮೆ ನಾವು ನೋಡಿಕೊಂಡಾಗ ಖಂಡಿತವಾಗಲೂ ಯಾವ ಕಾರಣದಿಂದ ನಮಗೆ ಅಂದರೆ ಮದುವೆ ಆಗ್ತಾ ಇಲ್ಲ ಅಂಥೇಳಿ ನಾವು ನೋಡ್ಬೋದಾಗಿದೆ. ಹಾಗಾಗಿ ಇದನ್ನು ತಂದೆ ತಾಯಿಂದಿರು, ಮಕ್ಕಳೆಲ್ಲ ದೂರದಲ್ಲಿ ಹೊರದೇಶದಲ್ಲಿ ಇರ್ತಾರೆ ಅಥವಾ ಮಕ್ಕಳು ಇಲ್ಲಿದ್ರೂ ಕೆಲವರು ಒಪ್ಕೊಳ್ಳಲ್ಲ. ಇವತ್ತಿನ ಮಕ್ಕಳು ಯಾರೂ ಒಂದು ಮಂತ್ರ ಹೇಳಿ ಅಥವಾ ಒಂದು ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿದರೆ ಹೋಗಲ್ಲ. ಅಂಥವರಿಗೆ ನೀವು ಮನೆಯಲ್ಲೇ ತಂದೆ ತಾಯಿಂದಿರು ಮಾಡುವಂತಹ ಪರಿಹಾರ ಆಗಿದೆ. ಮೇಡಮ್ 48 ದಿನ ಆದಮೇಲೆ ಏನು ಮಾಡಬೇಕು? ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಒಂದು ಹಾಲು ಬೆಣ್ಣೆಯ ಅಭಿಷೇಕಕ್ಕೆ ಕೊಟ್ಟು ಕೃಷ್ಣನಿಗೆ ತುಳಸಿ ಹಾರವನ್ನು ಸಮರ್ಪಣೆ ಮಾಡಿ ಬನ್ನಿ. ಮತ್ತೆ 2ನೇ ಮಂಡಲದಲ್ಲಿ ಮತ್ತೆ ಆರಂಭ ಮಾಡಿ, ಮತ್ತೆ ನಿಮಗೆ ಈ ಮೂಲ ಸಮಸ್ಯೆ ಅಂದರೆ ಜಾತಕದಲ್ಲಿ ಅಥವಾ ಆ ವ್ಯಕ್ತಿಗೆ ಯಾವ ಸಮಸ್ಯೆಗಳು ಉಂಟಾಗಿರ್ತದೆ ಆ ಸಮಸ್ಯೆಗೆ ಮೂಲ ಕಾರಣ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಹಾಗೆ ಇಂತಹ ವಿಡಿಯೋವನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು.